ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ರಕ್ಷಿತಾ ಶೆಟ್ಟಿ ಔಟ್ ಆದಾಗ ಕಾವ್ಯ ಮತ್ತು ಸ್ಪಂದನ ಅವರು ಖುಷಿ ಪಟ್ರ. ಮುಂದಿದೆ ಮಾರಿ ಹಬ್ಬ. ಶೆಟ್ಟಿ ಮತ್ತು ಧ್ರುವಂತ್ ಔಟ್ ಆಗಿದ್ದಕ್ಕೆ ಕಾವ್ಯ ಶವ್ ಮತ್ತು ಸ್ಪಂದನ ಸೋಮಣ್ಣ ಅವರು ಖುಷಿ ಪಟ್ರ. ಇಬ್ಬರ ಔಟ್ ಆಗಿಲ್ಲ ಎಂಬ ವಿಷಯ ಗೊತ್ತಾಗಿಬಿಟ್ರೆ ಇಬ್ಬರ ಕಥೆ ಏನು? ಸೀಕ್ರೆಟ್ ರೂಮ್ನಲ್ಲಿ ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿ ಮುಂದೆ ಯಾರ್ಯಾರ ಮುಖವಾಡ ಬಯಲಾಗುತ್ತೋ ಏನು? ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದಲ್ಲಿ 11ನೇ ವಾರ ದೊಡ್ಡ ಟ್ವಿಸ್ಟ್ ನೀಡಲಾಗಿದೆ. ಇಲ್ಲಿವರೆಗೂ ಬಂದಾಗಿದ್ದ ಸೀಕ್ರೆಟ್ ರೂಮ್ನ ತೆಗೆಯಲಾಗಿದೆ. ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿ ಅವರನ್ನು ಸೀಕ್ರೆಟ್ ರೂಮ್ನಲ್ಲಿ ಇರಿಸಲಾಗಿದೆ. ಅಸಲಿಗೆ 11ನೇ ವಾರ ವೋಟಿಂಗ್ ಲೈನ್ಸ್ ಓಪನ್ ಆಗಿರಲಿಲ್ಲ. ಹೀಗಾಗಿ ಡಮ್ಮಿ ಡಬಲ್ ಎಲಿಮಿನೇಷನ್ ಮಾಡಿ ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿಗೆ ಸೀಕ್ರೆಟ್ ರೂಮ್ ದಾರಿ ತೋರಿಸಲಾಗಿದೆ. ಮತ್ತು ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿ ಔಟ್ ಆಗಿದ್ದಾರೆ ಎಂಬ ನಂಬಿಕೆ ಕೆಲವರಿಗೆ ಇಲ್ಲವೇ ಇಲ್ಲ. ಅದರಲ್ಲೂ ಸೂರಜ್ ಸಿಂಗ್ ಹಾಗೂ ಧನುಷ್ ಗೌಡಗೆ ಇದು ಫ್ರಾಂಕ್ ಎಲಿಮಿನೇಷನ್ ಎಂಬ ಡೌಟ್ ಬಲವಾಗಿದೆ. ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿ ಔಟ್ ಆಗುವಾಗ ನೋ ಎಲಿಮಿನೇಷನ್ ಅಂತ ಹೇಳ್ತಾರೆ ನೋಡಿಕೋ ಅಂತ ಧನುಷ್ ಗೌಡ ಹೇಳುತ್ತಿದ್ದರು. ರಕ್ಷಿತಾ ಶೆಟ್ಟಿ ಔಟ್ ಎಂದು ಗೊತ್ತಾದಾಗ ಅಶ್ವಿನಿ ಗೌಡ ಕಣ್ಣೀರಿಟ್ಟರು. ರಕ್ಷಿತಾ ಶೆಟ್ಟಿ ಬಳಿ ಬಂದು ಥ್ಯಾಂಕ್ ಯು ಸೋ ಮಚ್, ಸಾರಿ, ಮನಸ್ಸಿನಲ್ಲಿ ಏನು ಇಟ್ಟುಕೊಳ್ಳಬೇಡ, ಇದನ್ನು ನಾನು ಹೃದಯದಿಂದ ಹೇಳುತ್ತಿದ್ದೇನೆ. ದೇವರು ನಿಮಗೆ ಒಳ್ಳೆಯದ್ದು ಮಾಡಲಿ. ಹೊರಗೆ ಬಂದ ಮೇಲೆ ಕಾಂಟ್ಯಾಕ್ಟ್ ಮಾಡ್ತೀನಿ. ನಮ್ಮ ಮನೆಗೆ ನೀನು ಬರಬೇಕು, ಬ್ಲಾಗ್ಸ್ ಮಾಡೋಣ, ನಾನು ನಿಮ್ಮ ಊರಿಗೆ ಬರ್ತೀನಿ ಎಂದರು ಅಶ್ವಿನಿ ಗೌಡ. ತಾವು ಔಟೋ ಅಲ್ವೋ ಎಂಬ ಡೌಟ್ನಲ್ಲಿ ನಾನು ಮತ್ತೆ ವಾಪಸ್ ಬರಲಿಲ್ಲ ಅಂದರೆ ಒಂದ್ಸಲ ಕಿಚನ್ ಮುಟ್ಟಿ ಬರ್ತೀನಿ ಎಂದು ಅಡುಗೆ ಮನೆ ಕಡೆ ಹೋದರು ರಕ್ಷಿತಾ ಶೆಟ್ಟಿ. ಆನಂತರ ನಾನು ಸತ್ಯ ಹೋಗ್ತಾ ಇದ್ದೀನಿ, ಮತ್ತೊಂದು ಸಲ ಬರೋದಕ್ಕೆ ಆಗಲ್ಲ ಎಂದು ಹೊರಗೆ ಕಾಲಿಟ್ಟರು. ಆಚೆ ಹೋದ್ಮೇಲೆ ನಾನು ಹೋಗ್ತಾ ಇದ್ದೀನಾ ಮನೆಗೆ ಎಂದು ರಕ್ಷಿತಾ ಶೆಟ್ಟಿ ಜೋರಾಗಿಯೇ ಕೇಳಿದರು. ನನಗೋಸ್ಕರ ಇದ್ದ ಒಂದೇ ಒಂದು ಜೀವ ಎಂದು ರಕ್ಷಿತಾ ಶೆಟ್ಟಿ ಔಟ್ ಆಗಿದ್ದಕ್ಕೆ ರಘು ಬೇಸರ ಮಾಡಿಕೊಂಡರು. ಈಗ ನೋಡಿ ಅವಳನ್ನು ಎಷ್ಟು ಮಿಸ್ ಮಾಡಿಕೊಳ್ತೀವಿ ಅಂತ. ನಾನು ಯಾರನ್ನೂ ಅಷ್ಟು ಮಿಸ್ ಮಾಡಿಕೊಂಡಿರಲಿಲ್ಲ. ನನಗೆ ಮಿನಿಮಮ್ ಒಂದು ವಾರ ಕಾಡುತ್ತದೆ ಎಂದು ಗಿಲ್ಲಿ ನಟ ಹಾಗೂ ರಕ್ಷಿತಾ ಶೆಟ್ಟಿ ಬಗ್ಗೆ ಹೇಳಿದರು. ಇತ್ತ ಅವಳನ್ನು ತುಂಬ ಹಚ್ಚಿಕೊಂಡು ಬಿಟ್ಟಿದ್ದೆ. ಲಾಸ್ಟ್ ಟೈಮ್ ನಾನು ಯಾರನ್ನೂ ಹಚ್ಚಿಕೊಂಡಿರಲಿಲ್ಲ ಎಂದರು ರಜತ್. ಅದಕ್ಕೆ ಇದು ಸತ್ಯವಾಗಲು ಅನ್ಎಕ್ಸ್ಪೆಕ್ಟೆಡ್ ಎಂದರು ಗಿಲ್ಲಿ. ಒಂದೇ ಪ್ರಾಬ್ಲಮ್, ಅವಳು ತುಂಬ ಕನ್ಫ್ಯೂಸ್ಡ್ ಆಗಿದ್ದಳು ಎಂದು ಚೈತ್ರ ಕುಂದಾಪುರ ಅವರು ಹೇಳಿದ್ದು. ಅವಳು ಹೋಗುವಾಗ ಪ್ರತಿಯೊಬ್ಬರ ಕಣ್ಣಲ್ಲೂ ನೀರಿತ್ತು. ಅವನ ಬಗ್ಗೆ ನಾವು ಮಾತನಾಡಿಸಲು ಇಲ್ಲ ಎಂದು ರಜತ್ ಹೇಳಿದ್ದು ಕೇಳಿ ರಕ್ಷಿತಾ ಶೆಟ್ಟಿ ಭಾವುಕರಾಗಿದ್ದಾರೆ. ನನ್ನ ಜನ ನನ್ನನ್ನು ಬಿಟ್ಟುಕೊಡಲಿಲ್ಲ ಎಂದು ರಕ್ಷಿತಾ ಶೆಟ್ಟಿ ಹೇಳಿದಾಗ ನಿನ್ನಂಥವರೇ ನಿನ್ನ ಜನ, ನಿಮ್ಮ ಆನ್ಸ್ಪಾಟ್ ನಾಟಕಗಳನ್ನು ನಾನು ನೋಡಿಕೊಂಡೇ ಬಂದಿರೋದು ಎಂದು ಧ್ರುವಂತ್ ಕಿಡಿಕಾರಿದ್ದಾರೆ. ಅಯ್ಯೋ ದೇವರೇ, ನಿಮ್ಮ ಜೊತೆ ಒಂದೇ ರೂಮ್ನಲ್ಲಿ ಹೇಗೆ ಇರೋದು ಎಂದು ಧ್ರುವಂತ್ ಬಗ್ಗೆ ರಕ್ಷಿತಾ ಶೆಟ್ಟಿ ತಲೆ ಕೆಡಿಸಿಕೊಂಡಿದ್ದಾರೆ. ರಕ್ಷಿತಾ ಔಟ್ ಆಗಿದ್ದಕ್ಕೆ ಕಾವ್ಯ ಶಿವ್ ಮತ್ತು ಸ್ಪಂದನ ಸೋಮಣ್ಣ ಖುಷಿ ಪಟ್ರ. ಇಬ್ಬರ ಫೇಶಿಯಲ್ ಎಕ್ಸ್ಪ್ರೆಷನ್ ಇಟ್ಟುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಲಾಗುತ್ತಿದೆ. ರಕ್ಷಿತಾ ಶೆಟ್ಟಿ ಹಾಗೂ ಧ್ರುವಂತ್ ವಾಪಸ್ ಬಂದರೆ ಇವರಿಬ್ಬರಿಗೂ ಮಾರಿ ಹಬ್ಬ ಕಾದಿದೆ ಎಂದು ಕೆಲ ವೀಕ್ಷಕರು ಅಭಿಪ್ರಾಯ ಪಡುತ್ತಿದ್ದಾರೆ. ಓಕೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.